ಸ್ನೇಹಿತರೆ, ಆರೋಗ್ಯ ಅನನ್ಯ ನಿಧಿ ಈ ಒಂದು ಪಾಠದ ವಿವರಣೆಯನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಇದು 8ನೇ ತರಗತಿಯ ಕ್ಯೂರಿಯಾಸಿಟಿ ವಿಜ್ಞಾನ ಪುಸ್ತಕದ 3ನೆಯ ಪಾಠ ಆಗಿದೆ. ಮೊದಲಿಗೆ ಈ ಪಾಠದಲ್ಲಿ ನಾವು ಏನೆಲ್ಲ ಅಭ್ಯಾಸ ಮಾಡಬೇಕು, ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ನೋಡೋಣ. ಮೊದಲಿಗೆ ಆರೋಗ್ಯ ಪದದ ಅರ್ಥವನ್ನ ತಿಳ್ಕೊಳ್ಬೇಕು. ನಂತರ ನಾವು ಹೇಗೆ ಆರೋಗ್ಯವಾಗಿರಬಹುದು ಅನ್ನೋದನ್ನ ಕಲಿಯೋಣ. ಅದಾದ ನಂತರ ಆರೋಗ್ಯಕರ ಜೀವನ ಶೈಲಿಯ ಕುರಿತು ಅಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ. ನಂತರ ರೋಗಗಳು ಬರಲಿಕ್ಕೆ ಕಾರಣಗಳು ಮತ್ತು ರೋಗಗಳ ವಿಧಗಳ ಕುರಿತು ನಾವು ತಿಳ್ಕೊಳ್ಬೇಕು. ನಂತರ ಮಾನವರ ಮೇಲೆ ಪರಿಣಾಮ ಬೀರುವ ಕೆಲವು ಸಾಮಾನ್ಯ ಸಾಂಕ್ರಾಮಿಕ ರೋಗಗಳು ಮತ್ತು ಸಾಂಕ್ರಾಮಿಕವಲ್ಲದ ರೋಗಗಳ ಕುರಿತು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದಾದ್ಮೇಲೆ ರೋಗಗಳನ್ನ ತಡೆಗಟ್ಟುವುದು ಹೇಗೆ ಅಥವಾ ಅದನ್ನ ನಿಯಂತ್ರಿಸುವುದು ಹೇಗೆ ಅನ್ನೋದನ್ನ ಅಭ್ಯಾಸ ಮಾಡಬೇಕು. ಕೊನೆಯದಾಗಿ ಪ್ರತಿಜೈವಿಕಗಳು ಮತ್ತು ಲಸಿಕೆಗಳು ಮತ್ತು ಆ ರೋಗಗಳ ಚಿಕಿತ್ಸೆಯನ್ನ ಯಾವ ರೀತಿ ಮಾಡಬಹುದು ಅನ್ನೋದರ ಕುರಿತು ವಿವರಣೆ ಕೂಡ ಅಲ್ಲಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಮೊದಲಿಗೆ ಇಲ್ಲಿ ಕೆಲವೊಂದು ಸಾಮಾನ್ಯ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು. ತಮ್ಮಲ್ಲೂ ಕೂಡ ಇಂಥ ಪ್ರಶ್ನೆಗಳು ಮೂಡಿರಬಹುದು. ಆ ಪ್ರಶ್ನೆಗಳು ಯಾವುದು? ಸಾಮಾನ್ಯ ಶೀತದಂತ ಸೋಂಕಿಗೆ ನಿಮ್ಮ ದೇಹವು ಹೇಗೆ ಪ್ರತಿಕ್ರಿಯಿಸುತ್ತದೆ? ನಂತರ ಈ ದಿನಗಳಲ್ಲಿ ನಾವು ಸಿಡುಬು ಅಥವಾ ಪೋಲಿಯೋ ಪ್ರಕರಣಗಳನ್ನು ವಿರಳವಾಗಿ ನೋಡುತ್ತೇವೆ, ಅಂದ್ರೆ ಕಡಿಮೆ ನೋಡ್ತಾ ಇದ್ದೇವೆ. ಆದರೆ ಮಧುಮೇಹ ಮತ್ತು ಹೃದಯ ಸಮಸ್ಯೆ ಕಾಯಿಲೆಗಳು ಹೆಚ್ಚಾಗಿದೆ. ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆಗಳು. ನಂತರ ಹವಾಮಾನ ಬದಲಾವಣೆಯು ಹೊಸ ರೀತಿಯ ರೋಗಗಳಿಗೆ ಹೇಗೆ ಕಾರಣ ಆಗ್ತದೆ? ಜೊತೆಗೆ ಒತ್ತಡ ಮತ್ತು ಚಿಂತನೆಯಂತಹ ಭಾವನೆಗಳು ಕೂಡ ನಮ್ಮ ಅನಾರೋಗ್ಯಕ್ಕೆ ಕಾರಣವಾಗಿದೆ. ನಂತರ ಏಕಾಏಕಿ ರೋಗ ತೀವ್ರವಾಗಿ ಹರಡುವ ಸಮಯದಲ್ಲಿ ಕೆಲವು ಗುಂಪುಗಳ ಜನರು ಇತರರಿಗಿಂತ ಹೇಗೆ ಹೆಚ್ಚು ಬಾಧಿತರಾಗಿರುತ್ತಾರೆ? ಇಂಥ ಒಂದು ಸಾಮಾನ್ಯ ಪ್ರಶ್ನೆಗಳು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ನಾವೆಲ್ಲ ದಿನನಿತ್ಯ ಚರ್ಚೆ ಮಾಡ್ತಾ ಇರ್ತೇವೆ. ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ನಮಗೆ ಸಿಗ್ಬೇಕಂದ್ರೆ ಈ ಪಾಠವನ್ನ ನಾವು ಮೊದಲಿಗೆ ಅರ್ಥ ಮಾಡ್ಕೊಳ್ಬೇಕು. ಸೊ ಮೊದಲಿಗೆ ಈ ಪಾಠವನ್ನ ನಾವು ತಿಳ್ಕೊಳ್ಳೋಣ, ನಂತರ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಅಲ್ಲಿ ಹುಡುಕೋಣ. ಎಲ್ಲಕ್ಕಿಂತ ಮುಂಚೆ ಆರೋಗ್ಯ ಎಂದರೇನು ಅಂತ ಪ್ರಶ್ನೆ ನಮ್ಮಲ್ಲಿ ಮೂಡಿದಾಗ ನಾವೇನ್ ಥಿಂಕ್ ಮಾಡ್ತೇವಂದ್ರೆ ಕಾಯಿಲೆಯಿಂದ ದೂರ ಉಳಿಯುವುದು ಅಥವಾ ಕಾಯಿಲೆಯಿಂದ ಮುಕ್ತವಾಗಿರುವುದೇ ಆರೋಗ್ಯ ಅಂತ ತಿಳ್ಕೊಂಡಿದ್ದೇವೆ. ಆದರೆ ನಿಜವಾದ ಒಂದು ಅರ್ಥದಲ್ಲಿ ಆರೋಗ್ಯವಾಗಿರುವುದು ಎಂದರೆ ಕೇವಲ ರೋಗ ಮುಕ್ತ ಸ್ಥಿತಿ ಎಂದಲ್ಲ, ಬದಲಿಗೆ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಸಂತೋಷವಾಗಿರುವುದು ಎಂದರ್ಥ. ಇದು ವಿಶ್ವ ಆರೋಗ್ಯ ಸಂಸ್ಥೆ ಕೊಟ್ಟಂತ ಒಂದು ವ್ಯಾಖ್ಯಾನ. ಅಂದ್ರೆ ಸ್ನೇಹಿತರೆ, ಆರೋಗ್ಯ ಅಂದ್ರೆ ದೈಹಿಕವಾಗಿ ಅಷ್ಟೇ ಅಲ್ಲ, ಮಾನಸಿಕವಾಗಿಯೂ ನಾವು ಸಂತೋಷದಿಂದ ಇರಬೇಕು, ಜೊತೆಗೆ ಸಾಮಾಜಿಕವಾಗಿಯೂ ಕೂಡ ಅಲ್ಲಿ ಹೆಲ್ದಿ ಆಗಿರುವುದಕ್ಕೆ ಆರೋಗ್ಯ ಅಂತ ಹೇಳ್ತೇವೆ. ಸೊ ಆದ್ದರಿಂದ ಆರೋಗ್ಯ ಅನ್ನುವುದು ಮಾನಸಿಕ, ದೈಹಿಕ ಮತ್ತು ಸಾಮಾಜಿಕ 3 ಅಂಶಗಳನ್ನ ಒಳಗೊಂಡಿದೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಹಾಗಾದರೆ ನಾವು ಹೇಗೆ ಆರೋಗ್ಯವಾಗಿರಬಹುದು ಅನ್ನುವಂತ ಪ್ರಶ್ನೆ ನಮ್ಮಲ್ಲಿ ಮೂಡಬಹುದು. ಇದಕ್ಕೆ ಇಲ್ಲಿ ಕೆಲವೊಂದು ಅಂಶಗಳು ಇದೆ. ಆರೋಗ್ಯವಾಗಿರುವುದು ಅಂದ್ರೆ ಅಥವಾ ಆರೋಗ್ಯವಾಗಿರಬೇಕು ಅಂದ್ರೆ ಪೌಷ್ಟಿಕ ಆಹಾರವನ್ನ ಸೇವಿಸಬೇಕು, ನೈರ್ಮಲ್ಯವನ್ನು ಕಾಪಾಡಿಕೊಳ್ಬೇಕು, ಸ್ವಚ್ಛ ಪರಿಸರದಲ್ಲಿ ವಾಸಿಸುವುದು, ನಿಯತವಾಗಿ ವ್ಯಾಯಾಮ ಮಾಡುವುದು, ಒಳ್ಳೆಯ ನಿದ್ರೆಯನ್ನ ಮಾಡುವುದು ಮತ್ತು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಮಯ ಕಳೆಯುವುದು, ಜೊತೆಗೆ ಸಕಾರಾತ್ಮಕ ಮನೋಭಾವನೆಯನ್ನ ಹೊಂದಿರುವುದು. ಇವೆಲ್ಲ ಅಂಶಗಳನ್ನ ನಮ್ಮಲ್ಲಿ ನಾವು ರೂಢಿಸಿಕೊಂಡ್ರೆ ನಾವು ಆರೋಗ್ಯವಾಗಿರಬಹುದು ಅನ್ನುವಂಥದ್ದು ತಾವಿಲ್ಲಿ ತಿಳ್ಕೊಳ್ಬೇಕು. ಇನ್ನು ನಮ್ಮನ್ನು ನಾವು ಆರೋಗ್ಯವಾಗಿಡಲು ಏನೇನು ಮಾಡಬೇಕು ಮತ್ತು ಏನೇನು ಮಾಡಬಾರದು ಅನ್ನೋದನ್ನ ಕೂಡ ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಮೊದಲಿಗೆ ನಮ್ಮನ್ನ ಆರೋಗ್ಯವಾಗಿಡಲು ನಾವು ಏನನ್ನ ಮಾಡಬೇಕು? ಈಗಾಗಲೇ ಹೇಳ್ದಂಗೆ ನಮ್ಮನ್ನ ನಾವು ಸ್ವಚ್ಛವಾಗಿರಿಸಿಕೊಳ್ಬೇಕು, ಜೊತೆಗೆ ವೈಯಕ್ತಿಕ ನೈರ್ಮಲ್ಯವನ್ನು ಕೂಡ ಕಾಪಾಡಿಕೊಳ್ಬೇಕು. ನಂತರ ಆರೋಗ್ಯಕರ ಮತ್ತು ಸಂತುಲಿತ ಆಹಾರವನ್ನ ಸೇವಿಸಬೇಕು, ನಿಯಮಿತವಾಗಿ ವ್ಯಾಯಾಮ ಮಾಡಬೇಕು, ಪ್ರತಿದಿನ ವಿಶ್ರಾಂತಿ ಪಡೆಯಲು ಅಥವಾ ಧ್ಯಾನ ಮಾಡಲು ಅದಕ್ಕೆ ಸಮಯವನ್ನ ನಾವಲ್ಲಿ ನಿಗದಿಪಡಿಸಿಕೊಳ್ಬೇಕು, ಧನಾತ್ಮಕ ಚಿಂತನೆಯನ್ನ ಮಾಡಬೇಕು ಅಥವಾ ಅದನ್ನ ನಾವು ಸಕಾರಾತ್ಮಕ ಚಿಂತನೆ ಅಂತ ಹೇಳ್ತೇವೆ. ನಂತರ ಕೆಟ್ಟ ಚಟಗಳಿಂದ ಅಂದ್ರೆ ದುಶ್ಚಟ ಅಂತ ಏನ್ ಹೇಳ್ತೇವಲ್ಲ ಅವುಗಳಿಂದ ದೂರ ಇರಬೇಕು. ಈ ರೀತಿ ಮಾಡುವುದರಿಂದ ನಾವು ಆರೋಗ್ಯವಾಗಿ ಇರಬಹುದು. ಅದೇ ರೀತಿ ನಾವು ಆರೋಗ್ಯದಿಂದ ಇರಬೇಕಂದ್ರೆ ಏನನ್ನ ಮಾಡಬಾರದು ಅದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಮೊಬೈಲ್ ಫೋನ್ಗಳು ಅಥವಾ ಇತರ ಡಿಜಿಟಲ್ ಪರದೆಗಳಲ್ಲಿ ಹೆಚ್ಚು ಸಮಯ ಕಳೆಯಬಾರದು. ನಂತರ ಪ್ರತಿದಿನ ತ್ವರಿತ ಆಹಾರ, ಫಾಸ್ಟ್ ಫುಡ್ ಅಂತ ಏನ್ ನಾವು ಬಳಸ್ತಾ ಇದ್ದೇವೆ, ಅವು ಕಡಿಮೆ ಪೋಷಕಾಂಶ ಇರುವಂತದ್ದು, ಜೊತೆಗೆ ಜಂಕ್ ಫುಡ್ ಗಳನ್ನು ಕೂಡ ನಾವು ಸೇವಿಸಬಾರದು.
ತುಂಬಾ ತಡವಾಗಿ ನಿದ್ರೆ ಮಾಡುವುದು ಅಥವಾ ಸಾಕಷ್ಟು ನಿದ್ರೆ ಮಾಡದಿರುವುದು ಕೂಡ ನಮ್ಮ ಆರೋಗ್ಯವನ್ನ ಕೆಡಿಸ್ತದೆ. ಊಟವನ್ನು ವಿಶೇಷವಾಗಿ ಬೆಳಗಿನ ಉಪಹಾರವನ್ನ ತಪ್ಪಿಸುವುದು ಯಾವತ್ತೂ ಮಾಡಬಾರದು. ಧೂಮಪಾನ, ಮದ್ಯಪಾನ, ತಂಬಾಕು, ಇತರೆ ಮಾದಕ ವಸ್ತುಗಳ ಸೇವನೆಯನ್ನು ಕೂಡ ಮಾಡಬಾರದು. ಮತ್ತು ನಾವು ವಾಸಿಸುವ ಪ್ರದೇಶ ಸ್ವಚ್ಛತೆಯಿಂದ ಇಲ್ಲ ಅಂತಾದ್ರೆ ನಮ್ಮ ಆರೋಗ್ಯ ಹಾಳಾಗ್ತದೆ. ಇವೆಲ್ಲ ನಾವು ಆರೋಗ್ಯವಾಗಿರಲು ಏನೇನು ಮಾಡಬಾರದು ಅನ್ನುವಂತ ಅಂಶಗಳು. ಹಾಗಾದ್ರೆ ಆರೋಗ್ಯಕರ ಜೀವನ ಶೈಲಿಯನ್ನ ಕಾಪಾಡಿಕೊಳ್ಬೇಕು. ಅದಕ್ಕಾಗಿ ಮೊದಲಿಗೆ ನಾವು ಧೂಮಪಾನ ಅಥವಾ ಆಲ್ಕೋಹಾಲ್ ಅನ್ನ ಧಿಕ್ಕರಿಸಬೇಕು. ತಂಬಾಕು, ಆಲ್ಕೋಹಾಲ್ ಮತ್ತು ಮಾದಕ ವಸ್ತುಗಳಂತಹ ಹಾನಿಕಾರಕ ವಸ್ತುಗಳನ್ನ ಸ್ಪಷ್ಟವಾಗಿ ಧಿಕ್ಕರಿಸಬೇಕು. ಅದನ್ನ 100% ಅಂತ ಏನ್ ಹೇಳ್ತೇವಲ್ಲ ಅದರಿಂದ ದೂರ ಇರುವಂತದ್ದು. ನಂತರ ನಾವು ಒತ್ತಡವನ್ನ ನಿರ್ವಹಿಸಿಕೊಳ್ಳುವಂತಹ ಕೆಲವೊಂದು ರೂಢಿಗಳನ್ನ ಬೆಳೆಸ್ಕೊಳ್ಬೇಕು. ಇಂದಿನ ಜೀವನ ನಮ್ಮ ಅನೇಕ ಒತ್ತಡಗಳಿಂದ ಕೂಡಿದೆ. ಯೋಗ ಅಥವಾ ಪ್ರಾಣಾಯಾಮದಂತಹ ಒಂದು ಉಸಿರಾಟದ ವ್ಯಾಯಾಮಗಳನ್ನ ಮಾಡುವುದರಿಂದ ನಾವು ಅನೇಕ ಚಿಂತೆಗಳಿಂದ, ಒತ್ತಡಗಳಿಂದ ದೂರ ಇರಬಹುದು. ನಂತರ ಸಂತುಲಿತ ಆಹಾರವನ್ನ ಸೇವಿಸುವಂತದ್ದು. ಸಂತುಲಿತ ಆಹಾರ ಅಂದ್ರೆ ಸಾಕಷ್ಟು ಹಣ್ಣುಗಳು, ತರಕಾರಿಗಳು, ಧಾನ್ಯಗಳಿರುವಂತಹ ಆಹಾರ. ನಂತರ ಸಂಸ್ಕರಿಸಿದಂತಹ ಕೊಬ್ಬಿನ ಆಹಾರ ಅಥವಾ ಸಕ್ಕರೆ ಅಂಶ ಇರುವಂತಹ ಆಹಾರ ಪಾನೀಯಗಳನ್ನ ಸೇವಿಸಲೇಬೇಡಿ. ಅಂದ್ರೆ ಈ ಕೋಲ್ಡ್ ಡ್ರಿಂಕ್ಸ್ ಗಳು ಇರ್ತದೆ ಅಥವಾ ಕೆಲವೊಂದು ಪ್ಯಾಕೇಜ್ ಫುಡ್ಗಳು ನಮಗೆ ಸಿಗ್ತಾ ಇರ್ತದೆ, ಅವುಗಳನ್ನ ಸೇವಿಸಬಾರದು. ನಂತರ ದೈಹಿಕವಾಗಿ ಸಕ್ರಿಯವಾಗಿರಬೇಕು. ಅಂದ್ರೆ ವ್ಯಾಯಾಮಗಳನ್ನೆಲ್ಲ ಮಾಡುವಂತದ್ದು, ಬಯಲಿನಲ್ಲಿ ಆಟವಾಡುವಂತದ್ದು, ನಡಿಗೆ ಅಂದ್ರೆ ವಾಕಿಂಗ್ ಅಂತ ಹೇಳ್ತೇವೆ, ಓಟ, ಸೈಕಲ್ ಸವಾರಿ, ವ್ಯಾಯಾಮ ಇವುಗಳನ್ನ ಮಾಡುವುದರಿಂದ ನಾವು ದೈಹಿಕವಾಗಿ ಸಕ್ರಿಯ ಮತ್ತು ಸದೃಢವಾಗಿರಬಹುದು. ನಂತರ ಸರಿಯಾದ ಒಂದು ನಿದ್ರೆ ಅಥವಾ ಸಾಕಷ್ಟು ನಿದ್ರೆ ಮಾಡುವಂತದ್ದು. ವಿಶ್ರಾಂತಿ ಅನ್ನೋದು ನಮ್ಮ ದೇಹಕ್ಕೆ ಬೇಕಾಗಿರುತ್ತದೆ. ಆದ್ದರಿಂದ ಮನಸ್ಸಿಗೆ, ದೇಹಕ್ಕೆ ವಿಶ್ರಾಂತಿಯನ್ನ ದೊರಕಲು ಮತ್ತು ಚೇತರಿಸಿಕೊಳ್ಳಲು ಸಹಾಯವಾಗುವಷ್ಟು ನಿದ್ರೆಯನ್ನ ಮಾಡಬೇಕು. ಇವೆಲ್ಲ ನಾವು ದಿನನಿತ್ಯ ನಮ್ಮ ಜೀವನ ಶೈಲಿಯಲ್ಲಿ ನಾವು ರೂಢಿಸಿಕೊಳ್ತಾ ಹೋದ್ರೆ ನಾವು ಆದಷ್ಟು ಆರೋಗ್ಯದಿಂದ ಜೀವನವನ್ನ ಕಳೆಯಬಹುದು. ಸ್ನೇಹಿತರಿದಿಷ್ಟು ಈ ವಿಡಿಯೋದಲ್ಲಿ ಕಲ್ತಿದ್ದೀರಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಮಾಲಿನ್ಯ ರಹಿತ ಪರಿಸರಕ್ಕೂ ಮತ್ತೆ ಮಾಲಿನ್ಯವಾದ ಪರಿಸರಕ್ಕೂ ನಾವು ಹೊಂದಿಕೊಂಡು ಬಾಳುವುದರಿಂದ ಯಾವ ರೀತಿ ನಮ್ಮ ಆರೋಗ್ಯದಲ್ಲಿ ಏರುಪೇರು ಆಗ್ತದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕಾಗಿ ತಾವೇನ್ ಮಾಡಬೇಕು, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಪ್ಲೇ ಲಿಸ್ಟ್ ಗಳಲ್ಲಿ ಅವೆಲ್ಲ ವಿಡಿಯೋಗಳು ಇರ್ತದೆ, ಆ ವಿಡಿಯೋಗಳನ್ನ ನೋಡಿ ತಾವು ಅಭ್ಯಾಸ ಮಾಡಬಹುದು ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ. ಏನಾದ್ರೂ ಸಮಸ್ಯೆಗಳಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.